1,00,000 ಆಹುತಿ ಎಲ್ಲರೂ ಮಾಡಿದ್ದಾರೆ. ಇವತ್ತಿಗೆ 1,00,000 ಆಹುತಿ ಪೂರ್ಣಾಹುತಿ ಇದೆಲ್ಲ ಸಂಪೂರ್ಣವಾಗಿದೆ. ಇಂತಹ ಸತ್ಕಾರ್ಯವನ್ನ ಭಗವಂತ ನಮ್ಮ ಕಡೆಯಿಂದಲೂ ಮಾಡಿಸ್ತಾ ಇದ್ದೀವಿ. ಬರೀ ನಾವು ಮಾತ್ರ ಮಾಡಕ್ಕಾಗಲ್ಲ. ಎಲ್ಲಾ ಭಗವದ್ ಭಕ್ತರು ಸೇರಿ ಮಾಡಿದರೆ ಮಾತ್ರ ಈ ಧರ್ಮ ಕಾರ್ಯಗಳಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬಂದಂತ ಭಗವದ್ ಭಕ್ತರಿಗೆ ಆ ಬುದ್ಧಿಯನ್ನು ಕೂಡ ಭಗವಂತ ಕೊಡಲಿ. ಹಾಗಾಗಿ ಬುದ್ಧಿಯ ಜೊತೆಗೆ ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತೆ ಏನು ಹೇಳ್ತಾರೆ ಅತ್ಯಂತ ವಿಶೇಷವಾದ ಅಧಿಕ ಮಾಸದ ಶ್ರೇಷ್ಠವಾದ ಮಹಿಮೆಗಳನ್ನ ಹೇಳ್ತಾರೆ. ಎಲ್ಲ ಕೇಳಿರ್ತಾರೆ ಕಥೆಗಳಲ್ಲಿ. ಆದರೂ ಕೂಡ ದೇವಸ್ಥಾನದಲ್ಲಿ ಬಂದು ದರ್ಶನ, ಸ್ಪರ್ಶನ, ಸ್ತೋತ್ರ, ಪಠಣ, ಶ್ರವಣ, ಧ್ಯಾನ, ಯಾವ ನಮ್ಮ 9 ವಿಧವಾಗಿರತಕ್ಕಂತಹ ಭಕ್ತಿ ಶ್ರದ್ಧೆಗಳಿದೆಯೋ ಅದೆಲ್ಲವನ್ನೂ ಕೂಡ ಭಗವಂತನ ಒಂದು ಮಾಡಿದ್ರೆ ಇನ್ನೊಂದು ಮಾಡಿಸ್ಕೊಳ್ತಾ ಇರ್ತಾರೆ. ಒಂದು ಸಣ್ಣದು ಒಂದು ಹೆಜ್ಜೆ ನಾವು ಮುಂದಿಟ್ರೆ ಭಗವಂತ ಏನ್ ಹೆಸರು ಭಗವಂತನಿಗೆ 100 ಮಡಿ ಮಾಡಿಕೊಡುವ ಅಂತ. ಅವನಿಗೆ ಒಂದೇ ಒಂದು ಹೆಜ್ಜೆ ನಾವು ಭಗವಂತನಿಗೋಸ್ಕರವಾಗಿ ಮುಂದಿಟ್ರೆ ಒಂದು 100 ಹೆಜ್ಜೆಗಳಷ್ಟು ಅನುಕೂಲ ನಮಗೆ ಮಾಡಿ ಕೊಡ್ತಾ ಇದ್ದಾನೆ. ಅದು ಕಾಣಿಸ್ತಾ ಇದೆ. ಬೇರೆ ಕಡೆ ಗೊತ್ತಿಲ್ಲ, ಇಲ್ಲಿ ಪ್ರತಿದಿನ ಕಾಣಿಸ್ತಾ ಇದೆ. ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಕಡೆಯಲ್ಲೂ ಭಗವಂತ ಮಾಡ್ತಕ್ಕಂಥ ಆನಂದ ಪುರುಷೋತ್ತಮನ ದೇವರ ಸೇವೆಯನ್ನು ಮಾಡಿರ್ತಕ್ಕಂತಹ ಎಲ್ಲ ಭಗವತ್ ಭಕ್ತರಿಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡಿ ಸದಾಕಾಲ ಕಾಪಾಡಲಿ. ಯಥಾಶಕ್ತಿ ಯಥಾಮಿತಿ ಏನು ಸೇವೆಗಳನ್ನು ಮಾಡಿದ್ದೇವೋ ಅವೆಲ್ಲವೂ ಕೂಡ ಭಗವಂತನಿಗೆ ಅರ್ಪಿತವಾಗಿ ನಾವು ಎಲ್ಲ ಏನು ತಪ್ಪುಗಳನ್ನು ಮಾಡಿದೀವೋ ಅದೆಲ್ಲ ನಮ್ಮಲ್ಲೇ ಇರಲಿ. ಒಳ್ಳೆಯ ಕೆಲಸ ಏನನ್ನ ಮಾಡಿದ್ದೀವೋ ಅದೆಲ್ಲ ಭಗವಂತ ತಗೊಂಡು ಎಲ್ಲರಿಗೂ ಹಂಚಲಿ ಅಂತ ಹೇಳಿ ಈ ಮೂಲಕವಾಗಿ ನಾವು ಕೇಳ್ತಾ ಇದ್ದೀವಿ. ಶ್ರೀಕೃಷ್ಣ ಅರ್ಪಣಮಸ್ತು. ಓಂ ನಮೋ ಭಗವತೆ